ಯಾಕೆಂದರೆ ವೇದೋಪಬ್ರಹ್ಮಣಾರ್ಥಾಯ ಅಂತ ಹೇಳ್ತಾರೆ. ಆ ವೇದದ ಅರ್ಥ ರಾಮಾಯಣದಲ್ಲಿ ಹರಿದು ಬಂದಿದೆ. ಹಾಗಾಗಿ ರಾಮಾಯಣವನ್ನು ಚೆನ್ನಾಗಿ ಆಸ್ವಾದನೆ ಮಾಡಬೇಕು ಅಂದರೆ ವೇದ ಮಂತ್ರಾರ್ಥಗಳ ಆಸ್ವಾದನೆಯನ್ನು ಮಾಡಿ ಪ್ರಬುದ್ಧನಾದಂತಹ ವ್ಯಕ್ತಿಗೆ ಮಾತ್ರ ಪರಿಪೂರ್ಣವಾಗಿ ಆಸ್ವಾದನೆ ಮಾಡಲಿಕ್ಕೆ ಸಾಧ್ಯ. ಅಂತಹ ಯೋಗ್ಯರಾದ ಲವಕುಶರನ್ನು ಕಂಡು ವಾಲ್ಮೀಕಿಗಳು ಹೃದಯ ತುಂಬಿ ಸಂತೋಷದಿಂದ ಸಂಪೂರ್ಣ 24,000 ಶ್ಲೋಕಗಳಿಂದ ಕೂಡಿದ ಸಮಗ್ರ ರಾಮಾಯಣವನ್ನು ಲವಕುಶರಿಗೆ ವಾಲ್ಮೀಕಿಗಳು ಉಪದೇಶ ಮಾಡ್ತಾರಂತೆ. ಉಪದೇಶ ಮಾಡಿದ್ರೆ ಆ ಲವಕುಶರು ಸಾಮಾನ್ಯನ ರಾಮನ ಮಕ್ಕಳು. ಹಾಗಾಗಿ ಅವರಲ್ಲಿ ಎಂತಹ ಧಾರಣ ಶಕ್ತಿ ಇರುತ್ತೆ ಅಂದರೆ ಅಷ್ಟೂ ಶ್ಲೋಕಗಳನ್ನು ತಾವು ಬುದ್ಧಿಸ್ಥ ಮಾಡಿಕೊಂಡು ಅದನ್ನು ರಾಗವಾಗಿ ಹಾಡ್ತಾರಂತೆ. ಎಲ್ಲಿ ಹಾಡ್ತಾರೆ ಅಂತ ಅಂದರೆ ವಾಚೋವಿಧೇಯಂ ತತ್ಸರ್ವಂ ಅಂತ ಹೇಳ್ತಾರೆ. ವಾಚೋವಿಧೇಯ ಎಲ್ಲ ಕಂಠಸ್ಥವಾಗಿ ಬಿಡುತ್ತೆ ಅವರಿಗೆ. ಆ ಋಷಿಗಳ ಆಶ್ರಮದ ಸಮೀಪದಲ್ಲಿ ಅನೇಕ ಋಷಿಗಳು ಒಂದು ಗೋಷ್ಠಿಯನ್ನು ಮಾಡ್ತಾ ಇರ್ತಾರಂತೆ. ಅನೇಕ ಋಷಿಮುನಿಗಳು ಬಂದು ಸೇರಿರ್ತಾರೆ. ಅಂತಹ ಒಂದು ಋಷಿಗಳ ಮಧ್ಯದಲ್ಲಿ ಲವಕುಶರು ರಾಮಾಯಣವನ್ನು ಹಾಡ್ತಾರಂತೆ. ಆ ಲವಕುಶರ ಮುಖದಿಂದ ರಾಮಾಯಣವನ್ನು ಕೇಳಲಿಕ್ಕೆ ಆರಂಭ ಮಾಡಿದ್ರೆ ಆ ಋಷಿಗಳಿಗೆಲ್ಲ ಕಣ್ಣಿನಿಂದ ಆನಂದ ಬಾಷ್ಪ ಬರ್ತಾ ಇದೆ. ಸಮಯ ಹೋಗಿದ್ದೇ ಗೊತ್ತಾಗಲಿಲ್ಲ ಅಂತೆ. ಸಮಗ್ರ ರಾಮಾಯಣವನ್ನು ಮೈಮರೆತು ಲವಕುಶರ ಮೂಲಕ ಎಲ್ಲ ಋಷಿಮುನಿಗಳು ಶ್ರವಣವನ್ನು ಮಾಡಿದ್ರಂತೆ. ಶ್ರವಣವನ್ನು ಮಾಡಿದ್ರೆ ಹ್ಲಾದಯತ್ ಸರ್ವಗಾತ್ರಾಣಿ ಮನಾಂಸಿ ಹೃದಯಾನಿ ಚ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಎಲ್ಲರ ಹೃದಯ ಮನಸ್ಸು ಎಲ್ಲವೂ ಕೂಡ ಆನಂದದಿಂದ ತುಂಬಿತಂತೆ. ತುಂಬ ಸಂತೋಷ ಆಗುತ್ತೆ. ತಚ್ಛ್ರುತ್ವಾ ಮುನಯಸ್ಸರ್ವೇ ಬಾಷ್ಪ ಪರ್ಯಾಕುಲೇಕ್ಷಣಾ ಸಾಧು ಸಾಧ್ವಿತಿತಾವೂಚು ಪರಂ ವಿಸ್ಮಯಮಾಗತಾ. ಕಣ್ಣಿನಲ್ಲಿ ನೀರು ತುಂಬಿತು ಎಲ್ಲ ಋಷಿಗಳಿಗೆ. ಸಾಧು ಸಾಧು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಎಲ್ಲ ಋಷಿಗಳು ಆ ಮಕ್ಕಳನ್ನು ಹೊಗಳಿದ್ರಂತೆ. ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ರಾಮನ ಕಥೆ, ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಈ ಮಕ್ಕಳು ಅಂತ ಅವರಿಗೆಲ್ಲ ತುಂಬ ಸಂತೋಷ ಆಗುತ್ತೆ. ಅಹೋ ಗೀತಸ್ಯ ಮಾಧುರ್ಯಂ ಶ್ಲೋಕಾನಾಂಚ ವಿಶೇಷತಃ ಚಿರನಿವೃತ್ತಮಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ. ಯಾವಾಗಲೂ ಸಾವಿರಾರು ವರ್ಷಗಳ ಹಿಂದೆ ನಡೆದಂತಹ ಘಟನೆ ಈಗ ಪ್ರತ್ಯಕ್ಷ ಕಣ್ಣಿಗೆ ಕಾಣುವಂತೆ, ಕಣ್ಣಿಗೆ ಕಟ್ಟುವಂತೆ ಲವಕುಶರು ಹಾಡ್ತಾ ಇದ್ದಾರಲ್ಲ, ಎಷ್ಟು ಸುಂದರವಾಗಿ ಹಾಡ್ತಾ ಇದ್ದಾರೆ. ಅವರು ಆ ರಾಮನ ಕಥೆಯನ್ನು ಹೇಳ್ತಾ ಇದ್ರೆ ಎದುರಿಗೆ ನಡೀತಾ ಇದೆಯೇನೋ ಅನ್ನುವಂತೆ ಆನಂದ ಆಗ್ತಾ ಇದೆ, ರೋಮಾಂಚನ ಆಗ್ತಾ ಇದೆ ಅಂತ ಅವರೆಲ್ಲ ಸಂತೋಷವನ್ನು ಪಡ್ತಾರೆ. ಸಂತೋಷವನ್ನು ಪಟ್ಟು ತುಂಬ ಸಂತೋಷ ಆದಾಗ ನಮ್ಮ ಹತ್ರ ಏನಾದರೂ ಬೆಲೆ ಬಾಳುವಂತಹ ವಸ್ತು ಇದ್ದರೆ ನಾವು ಅದನ್ನು ತೆಗೆದು ಕೊಟ್ಟು ಬಿಡ್ತೀವಿ. ನಮ್ಮ ಗುರುಗಳು ಒಳ್ಳೆ ಓದಿದ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಮಾಡ್ತಾ ಇದ್ರು. ಪರೀಕ್ಷೆ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಪರೀಕ್ಷೆಯನ್ನು ಕೊಟ್ಟರೆ ಸಂತೋಷದಿಂದ ಹತ್ತಿರ ಏನಿರ್ತಾ ಇತ್ತು, ಹಣ್ಣೋ ಮತ್ತೊಂದೋ ಅಥವಾ ಕೈ ತುಂಬ ಸಂಭಾವನೆಯನ್ನು ಕೊಡೋದೋ ಸಂತೋಷದಿಂದ ಕೊಡ್ತಾ ಇದ್ರು. ಹಾಗೆ ಆ ಋಷಿಮುನಿಗಳು ಲವಕುಶರಿಂದ ಆ ರಾಮಾಯಣವನ್ನು ಕೇಳಿ ಆನಂದವನ್ನು ಪಟ್ಟು ಪ್ರೀತಃ ಕಶ್ಚಿನ್ ಮುನಿಸ್ತಾಭ್ಯಾಂ ಸಂಸ್ಥಿತಃ ಕಲಶಂ ದದೌ ಪ್ರಸನ್ನೋ ವಲ್ಕಲೇ ಕಶ್ಚಿತ್ ದದೌ ತಾಭ್ಯಾಂ ಮಹಾಯಶಾಃ. ಆ ಋಷಿಗಳು ಏನು ಕೊಡಬೇಕು ಪಾಪ? ಕಾಡಿನಲ್ಲಿರುವ ಋಷಿಗಳು ಅಂದರೆ ಅವ್ರ ಹತ್ರ ಇರೋದೇ ಒಂದು ಕಮಂಡಲು ಇರುತ್ತೆ, ಕೂತ್ಕೊಳ್ಳಿಕ್ಕೆ ಅಂತ ಒಂದು ಆಸನ ಇರುತ್ತೆ, ಉಟ್ಕೊಳ್ಳಿಕ್ಕೆ ಅಂತ ಒಂದು ಬಟ್ಟೆ ಇರುತ್ತೆ. ಬಿಟ್ಟರೆ ಅವ್ರ ಆಸ್ತಿ ಅಂತ ಏನೂ ಇರೋದಿಲ್ಲ, ಇರೋದೇ ಅಷ್ಟೇ ಅವ್ರ ಹತ್ರ. ನಮಗಿವತ್ತು ಮೂಲಭೂತ ಸೌಕರ್ಯಗಳು ಅಂತ ಅಂದರೆ ಅದು ದೊಡ್ಡ ಪಟ್ಟಿನೇ ಇರುತ್ತೆ. ವಾಸ್ತವಿಕವಾಗಿ ಮೂಲಭೂತ ಸೌಕರ್ಯಗಳೇನು ಅನ್ನೋದನ್ನು ಋಷಿಗಳ ಜೀವನವನ್ನು ನೋಡಿ ನಾವು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಅವರು ಪ್ರತಿನಿತ್ಯ ತಾವು ಕೂಡ್ಲಿಕ್ಕೆ ಅಂತ ಬಳಸ್ತಾ ಇದ್ದಂತಹ ಆಸನವನ್ನೇ ತೆಗೆದು ಕೊಟ್ಟು ಬಿಟ್ರಂತೆ. ತಗೊಳ್ಳಿ ಮಕ್ಕಳೇ, ಇದರಲ್ಲಿ ಕೂತ್ಕೊಳ್ಳಿ ನೀವು ಅಂತ. ಮತ್ತೊಬ್ಬ ಋಷಿ ತನ್ನ ಬಳಿ ಇದ್ದಂತಹ ಕಮಂಡಲುವನ್ನೇ ತೆಗೆದು ಕೊಟ್ಬಿಟ್ನಂತೆ ಸಂತೋಷದಿಂದ. ಹೀಗೆ ಒಬ್ಬೊಬ್ಬರು ಒಂದೊಂದನ್ನು ಕೊಟ್ಟರು. ಮತ್ತೊಬ್ಬ ಋಷಿಯ ಹತ್ರ ಏನೂ ಇರಲಿಲ್ಲ ಅಂತೆ ಕೊಡಲಿಕ್ಕೆ. ಅಂತಹ ವೈರಾಗ್ಯ ಆ ಋಷಿಗೆ ಪಾಪ. ಹಾಗಾಗಿ ಅವನು ತನ್ನ
ಅರ್ಧ ಆಯುಷ್ಯವನ್ನೇ ಆ ಮಕ್ಕಳಿಗೆ ಧಾರೆ ಎರೆದು ಕೊಟ್ಟುಬಿಟ್ನಂತೆ. ಹೀಗೆ ಆ ಋಷಿಗಳೆಲ್ಲ ಸಂತೋಷದಿಂದ ಲವಕುಶರನ್ನ ಪ್ರಶಂಸೆ ಮಾಡಿದಾಗ ವಾಲ್ಮೀಕಿಗಳಿಗೆ ತುಂಬ ಸಮಾಧಾನ ಆಗುತ್ತೆ, ಸಂತೋಷ ಆಗುತ್ತೆ. ಹೀಗೆ ಋಷಿಗಳು ಅವರ ಬಳಿ ಇದ್ದಂತಹ ಆ ಕಮಂಡಲು ಅಥವಾ ಒಂದು ಆಸನ ಅಥವಾ ಅವರು ಉಟ್ಕೊಳ್ಳಿಕ್ಕೆ ಇಟ್ಟುಕೊಂಡಂತಹ ವಸ್ತ್ರಗಳನ್ನೇ ಕೊಟ್ಟು ಬಿಟ್ರು ಅಂದರೆ ಅದರಲ್ಲೇನಿದೆ ದೊಡ್ಡ ವಿಷಯ, ಅದೇನು ದೊಡ್ಡದು ಅಂತ ನಮಗೆ ಅನಿಸುತ್ತೆ. ವಾಸ್ತವಿಕವಾಗಿ ಅದಕ್ಕೆ ತುಂಬ ಬೆಲೆ ಇದೆ. ಯಾಕೆ ಅಂತಂದರೆ ನಮ್ಮ ಹತ್ರ ಏನಿರುತ್ತೋ ಅದನ್ನು ನಾವು ಕೊಟ್ಟುಬಿಟ್ರೆ ಅದರ ಬದಲು ನಮಗೆ ಇನ್ನೊಂದಿಲ್ಲ ಅಂತಂದರೆ ಅದು ತುಂಬ ದೊಡ್ಡದಾಗಿರುತ್ತೆ. ಈಗ ಒಬ್ಬ ವ್ಯಕ್ತಿ ಹತ್ರ 1,00,000 ಆಸ್ತಿ ಇರುತ್ತೆ ಅಂತ ಅಂದರೆ ಅವನೊಂದು 10 ರೂಪಾಯೋ 100 ರೂಪಾಯೋ ದಾನ ಮಾಡ್ಬೋದು. ಇಡೀ 1,00,000ವನ್ನು ಅವನು ದಾನ ಮಾಡಿಬಿಟ್ರ ಅಂದರೆ ಅದು ತುಂಬ ದೊಡ್ಡ ಸಂಗತಿ, ತುಂಬ ದೊಡ್ಡ ತ್ಯಾಗ ಅಂತ ಜಗತ್ತು ಕೊಂಡಾಡುತ್ತೆ. ಹಾಗೆ ಆ ಋಷಿಗಳ ಸಂಪತ್ತು ಅಂತ ಅಂದ್ರೇ ಆ ಕಮಂಡಲು, ಆಸನ, ಆ ನಾರು ಮಡಿಗಳು. ಅದನ್ನು ಕೊಟ್ಟುಬಿಟ್ರೆ ಮತ್ತೆ ಅದರ ಬದಲು ಇನ್ನೊಂದು ಅಂತ ಇಲ್ಲ. ನಾಳೆಗೆ ಎಲ್ಲ ಒಂದೊಂದೇ ಇದ್ದಿದ್ದು, ನಾಳೆಗೆ ಮತ್ತೆ ನೋಡ್ಕೊಳ್ಳೋಣ, ಹೇಗಾದರೂ ಸಂಪಾದನೆ ಮಾಡ್ಕೊಳ್ಳೋಣ ಅಂತ ಅವರ ಹತ್ರ ಇರುವ ಆ ವಸ್ತುಗಳನ್ನೇ ಕೊಟ್ಟರು ಅಂತಂದರೆ ಅದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೀಗೆ ಆ ಋಷಿಗಳ ಸನ್ನಿಧಿಯಲ್ಲಿ ರಾಮಾಯಣವನ್ನು ಹಾಡಿದಾಗ ಎಲ್ಲರೂ ಕೂಡ ಸಂತೋಷವನ್ನು ಪಡ್ತಾರೆ. ಮುಂದೆ ಲವಕುಶರು ಅಯೋಧ್ಯೆಗೆ ತೆರಳುತ್ತಾರೆ. ಅಯೋಧ್ಯೆಗೆ ಹೋಗಿ ಎಲ್ಲ ಆ ರಾಜಮಾರ್ಗಗಳಲ್ಲಿ ರಾಮಾಯಣವನ್ನು ಹಾಡ್ತಾ ಎಲ್ಲ ಪ್ರಜೆಗಳು ಅದನ್ನು ಕೇಳ್ತಾ ಇದ್ದರೆ ಲವಕುಶರ ಬಾಯಲ್ಲಿ ಅವರಿಗೆ ಜಾಗ ಬಿಟ್ಟು ಬೇರೆ ಕಡೆ ಹೋಗಲಿಕ್ಕೆ ಮನಸ್ಸಾಗಲಿಲ್ಲ ಅಂತೆ. ಹಾಗೆ ಮೈಮರೆತು ಲವಕುಶರಿಂದ ಬಂದಂತಹ ಆ ಇಂಪಾದ ರಾಮಾಯಣ ಗಾನವನ್ನು ಕೇಳ್ತಾ ಹೋಗ್ತಾರೆ. ಹಾಗೆ ರಾಜಬೀದಿಗಳಲ್ಲಿ ಲವಕುಶರು ರಾಮಾಯಣವನ್ನು ಹಾಡ್ತಾ ಇದ್ದಾಗ ರಾಮನೂ ಕೂಡ ಅಲ್ಲೇ ಸಂಚಾರ ಮಾಡ್ತಾ ಬರ್ತಾನಂತೆ. ರಾಮನೇ ಸ್ವತಃ ಲವಕುಶರ ಬಾಯಿಂದ ಆ ರಾಮಾಯಣವನ್ನು ಕೇಳಿದಾಗ ತುಂಬ ಸಂತೋಷ ಆಗುತ್ತೆ. ರಾಮನಿಗೆ ಸಂತೋಷ ಆಗಿ ಆಸ್ಥಾನಕ್ಕೆ ಕರೆಸಿ ಲವಕುಶರನ್ನ ರಾಮಾಯಣವನ್ನು ಹೇಳಿಸ್ತಾನಂತೆ. ನೋಡಿ ಎಷ್ಟು ರೋಮಾಂಚನ. ರಾಮನ ಎದುರಿನಲ್ಲೇ ಲವಕುಶರು ರಾಮಾಯಣವನ್ನು ಹಾಡ್ತಾ ಇದ್ದಾರೆ. ಆಗ ರಾಮ ತನ್ನ ತಮ್ಮಂದಿರನ್ನೆಲ್ಲ ಕರೀತಾನಂತೆ. ಲಕ್ಷ್ಮಣನನ್ನ, ಭರತನನ್ನ, ಶತ್ರುಘ್ನನನ್ನ ಎಲ್ಲರನ್ನೂ ಕೂಡ ಕರೆಸಿ ಇಮೌ ಮುನಿ ಪಾರ್ಥಿವ ಲಕ್ಷಣಾನ್ವಿತೌ ಕುಶೀಲವೌ ಚೈವ ಮಹಾತಪಸ್ವಿನೌ ಮಮಾಪಿ ತದ್ಭೂತಿಕರಂ ಪ್ರಚಕ್ಷತೆ ಮಹಾನುಭಾವಂ ಚರಿತಂ ನಿಬೋಧತ. ಇಬ್ಬರು ಋಷಿಕುಮಾರರು ತುಂಬ ಸುಂದರವಾಗಿ ರಾಮಾಯಣವನ್ನು ಹಾಡ್ತಾ ಇದ್ದಾರೆ. ಅದನ್ನು ಕೇಳ್ತಾ ಇದ್ದರೆ ನನಗೂ ಕೂಡ ಜೀವನದಲ್ಲಿ ಮಂಗಳ ಆಗತ್ತೆ ಅಂತ ಸ್ವತಃ ರಾಮನೇ ಹೇಳ್ತಾನೆ. ನೋಡಿ, ರಾಮಾಯಣದ ಮಹತ್ವ ರಾಮನ ಬಾಯಿಂದಲೇ ನಮಗೆ ವಾಲ್ಮೀಕಿಗಳು ತಿಳಿಸ್ತಾರೆ. ಹಾಗಾಗಿ ನೋಡಲಿಕ್ಕೆ ಇವರು ಸಾಮಾನ್ಯ ಋಷಿಕುಮಾರರಂತೆ ಇದ್ದಾರೆ, ಲಕ್ಷ್ಮಣ, ಭರತ. ಆದರೆ ಪಾರ್ಥಿವ ಲಕ್ಷಣಾನ್ವಿತವು ಋಷಿಕುಮಾರರಂತೆ ಇದ್ರೂ ಕೂಡ ರಾಜರಲ್ಲಿರುವ ಲಕ್ಷಣಗಳು ಇವರಿಗೆ ಕಾಣ್ತಾ ಇದೆ. ಹಾಗಾಗಿ ಇವರು ಹೇಳುವಂತಹ ಆ ಮಹಾನುಭಾವನ ಚರಿತ್ರೆಯನ್ನು ನೀವೆಲ್ಲ ಕೇಳಿಸಿಕೊಳ್ಳಿ ಅಂತ ರಾಮ ತನ್ನ ಆಸ್ಥಾನಕ್ಕೆ ಲವಕುಶರನ್ನು ಕರೆಸಿ ರಾಮಾಯಣವನ್ನು ಹಾಡಿಸ್ತಾನೆ. ಆಗ ರಾಮಾಯಣವನ್ನು ಲವಕುಶರು ರಾಮನ ಎದುರಿನಲ್ಲೇ ಸಂಪೂರ್ಣ ಹಾಡ್ತಾರೆ. ಅದನ್ನೆಲ್ಲ ಲಕ್ಷ್ಮಣ, ಭರತ, ಶತ್ರುಘ್ನರು ಎಲ್ಲರೂ ಕೂಡ ಕೇಳಿ ಆನಂದವನ್ನು ಪಡ್ತಾರೆ. ಸರ್ವಾಪೂರ್ವಮಿಯಂ ಯೇಷಾಂ ಆಸೀತ್ ಕೃಷ್ಣಾವಸುಂಧರ ಪ್ರಜಾಪತಿ ಮುಪಾದಾಯ ನೃಪಾಣಾಂ ಜಯಶಾಲಿನಾಂ ಅಂತ ಆ ಲವಕುಶರು ಆರಂಭವನ್ನು ಮಾಡ್ತಾರೆ. ಈ ಅಯೋಧ್ಯೆ ಅಂತ ಅಂದರೆ ಸಾಮಾನ್ಯ ಅಲ್ಲ, ಅದು ಅಯೋಧ್ಯ ನಾಮನಗರಿ ತತ್ರಾಸಿ ಲೋಕವಿಶ್ರುತ ಮನುನಾ ಮಾನವೇಂದ್ರೇಣ ಯಾಪುರಿ ನಿರ್ಮಿತಾ ಸ್ವಯಂ. ಸಾಕ್ಷಾತ್ ಮನು ಮಹಾರಾಜನೇ ಈ ಅಯೋಧ್ಯ ನಗರವನ್ನು ನಿರ್ಮಾಣ ಮಾಡಿದ್ದು. ಅಂತಹ ಅಯೋಧ್ಯ ನಗರದಲ್ಲಿ ಅನೇಕ ರಾಜ ಮಹಾರಾಜರು ಬಂದಿದ್ದಾರೆ ಅಂತ ಆ ರಾಜರ ಚರಿತ್ರೆಯನ್ನೆಲ್ಲ ವಿಸ್ತಾರವಾಗಿ ಹೇಳ್ತಾ ಲವಕುಶರು ರಾಮಾಯಣವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಮುಂದೆ ಆ ರಾಮಾಯಣವನ್ನು ಹೇಳ್ತಾ ನಾವು ಪ್ರಧಾನವಾದ ಘಟ್ಟಕ್ಕೆ ಅಂತ ಬಂದರೆ
ದಶರಥನಿಗೆ ಅನೇಕ ವರ್ಷಗಳಿಂದ ಮಕ್ಕಳಾಗಿರೋದಿಲ್ಲ. ಆ ಮಕ್ಕಳನ್ನು ಪಡಿಬೇಕು ಅಂತ ಅನೇಕ ವಿಧವಾದ ವ್ರತವನ್ನು, ತಪಸ್ಸನ್ನು ಎಲ್ಲವನ್ನೂ ಕೂಡ ಮಾಡ್ತಾ ಇರ್ತಾನೆ. ಆಗ ಅವನಿಗೊಂದು ಯೋಚನೆ ಬಂತಂತೆ ದಶರಥನಿಗೆ. ಏನು ಅಂತ ಅಂದರೆ, ಅಶ್ವಮೇಧೇನ ಯಕ್ಷ್ಯಾಮಿ ವಿಶ್ವನಾಥಂ ಸುತಾಪ್ತಯೇ. ಆ ಭಗವಂತನನ್ನ ಅಶ್ವಮೇಧ ಯಜ್ಞದ ಮೂಲಕ ನಾನು ಒಲಿಸಿಕೊಳ್ಳಬೇಕು ಅಂತ. ಯಾಕೆಂದರೆ ಅವತ್ತಿನ ಕಾಲದಲ್ಲಿ ಕ್ಷತ್ರಿಯರಿಗೆ ಅಶ್ವಮೇಧ ಯಜ್ಞ ಮಾಡೋದು ಅಂತಂದರೆ ಒಂದು ತುಂಬ ದೊಡ್ಡ ಸಾಧನೆ ಅಂತ ಪರಿಗಣಿತವಾಗ್ತಾ ಇತ್ತು. ಅಷ್ಟು ದೊಡ್ಡ ತ್ಯಾಗದ ಸಂಭ್ರಮ ಅದು. ಅಶ್ವಮೇಧ ಯಜ್ಞ ಅಂತ ಅಂದರೆ ನಮಗೆ ಹೋಮ ಅಂದರೆ ಏನು, ಒಂದು ಯಜ್ಞಕುಂಡದಲ್ಲಿ ಸುಮ್ಮನೆ ಆಹುತಿಗಳನ್ನು ಕೊಡೋದು ಅಂತ ಇಷ್ಟೇ ಅನಿಸುತ್ತೆ. ಹೋಮ ಅಂದರೆ ಅಷ್ಟೇ ಅಲ್ಲ. ಹೋಮ ಅಂತ ಅಂದರೆ ಓಹಾಕ್ ತ್ಯಾಗೆ ಅಂತ ಧಾತು, ತ್ಯಾಗ ಅಂತ ಅರ್ಥ. ನಮ್ಮ ಬಳಿ ಇರುವ ಸಂಪತ್ತನ್ನೆಲ್ಲ ತ್ಯಾಗ ಮಾಡುವಂತಹ ಒಂದು ಸಂದರ್ಭ ಅದು. ಹಾಗಾಗಿ ದಶರಥ ಆ ಅಶ್ವಮೇಧ ಯಜ್ಞದ ನಿಮಿತ್ತದಿಂದ ತನ್ನ ಬಳಿ ಇರುವ ಸಂಪತ್ತನ್ನೆಲ್ಲ ದಾನ ಮಾಡದ್ನಂತೆ. ಜ್ಞಾನಿಗಳಿಗೆ, ಬಡವರಿಗೆ, ಎಲ್ಲರಿಗೂ ಕೂಡ ಆ ಸಂಪತ್ತನ್ನು ದಾನ ಮಾಡ್ತಾನೆ. ತುಂಬ ಅದ್ಭುತವಾಗಿ ರಾಮಾಯಣದಲ್ಲಿ ವರ್ಣನೆ ಮಾಡ್ತಾರೆ. ಅವನು ಅನ್ನದಾನವನ್ನು ಮಾಡ್ತಾನಂತೆ. ಅನ್ನದಾನವನ್ನು ಮಾಡಬೇಕಾದ್ರೆ ದೊಡ್ಡ ದೊಡ್ಡ ಪರ್ವತದಂತೆ ಅನ್ನದ ರಾಶಿಗಳಿರುತ್ತೆ. ಅಷ್ಟು ಲಕ್ಷಾಂತರ ಜನರಿಗೆ ಅನ್ನದಾನವನ್ನು ಮಾಡುತ್ತಾನೆ. ಎಲ್ಲ ರೀತಿಯಾದ ಸಂಪತ್ತು, ಯಾರು ದಶರಥನ ಬಳಿ ಬಂದು ಏನೇ ಬೇಡಿದರೂ ಕೂಡ ಎಲ್ಲವನ್ನೂ ಕೂಡ ದಾನ ಮಾಡ್ತಾ ಇದ್ನಂತೆ. ಹೀಗೆ ಕೊನೆಗೆ ದಾನ ಮಾಡಿ ಮಾಡಿ ಅವನ ಹತ್ರ ಇರೋ ಸಂಪತ್ತೆಲ್ಲ ಖಾಲಿಯಾಗಿ ಬಿಡುತ್ತಂತೆ. ಹಾಗೆ ಸರ್ವಸ್ವವನ್ನು ದಾನ ಮಾಡ್ದ ಅಂತ ರಾಮಾಯಣ ಉಲ್ಲೇಖ ಮಾಡುತ್ತೆ. ಯಾಕೆಂದರೆ ಕೊನೆಗೆ ಒಬ್ಬ ಬ್ರಾಹ್ಮಣ ಬರ್ತಾನಂತೆ. ಆ ಬ್ರಾಹ್ಮಣ ಬಂದಾಗ ದಶರಥನ ಬಳಿ ಕೊಡ್ಲಿಕ್ಕೇನೂ ಇರೋದಿಲ್ಲ. ಎಲ್ಲ ಖಜಾನೆ ಎಲ್ಲ ಖಾಲಿಯಾಗಿ ಹೋಗಿದೆ, ಎಲ್ಲವನ್ನೂ ದಾನ ಮಾಡಿ ಆಗಿದೆ. ಕೊನೆಗೆ ತನ್ನ ಕೈಯಲ್ಲಿ ಒಂದು ನವರತ್ನದ ಕಡಗ ಇತ್ತಂತೆ. ಆ ರತ್ನದ ಆಭರಣವನ್ನೇ ತೆಗೆದು ಆ ಬ್ರಾಹ್ಮಣನಿಗೆ ಕೊಟ್ಟು ಬಿಟ್ಟ. ಹೀಗೆ ಆ ದಶರಥ ಅಶ್ವಮೇಧ ಯಜ್ಞದ ಮೂಲಕ ತನ್ನ ಪಾಪವನ್ನೆಲ್ಲ ಪರಿಹಾರ ಮಾಡಿಕೊಂಡು ಮುಂದೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿ ಅದರ ಮೂಲಕ ಮಕ್ಕಳನ್ನು ಪಡೆದ ಅನ್ನುವ ಕಥೆ ಎಲ್ಲ ನಮಗೆ ಪ್ರಸಿದ್ಧವಾಗಿ ಗೊತ್ತಿರುವಂತಹದ್ದು. ಇಲ್ಲಿ ಆ ಅಶ್ವಮೇಧ ಯಜ್ಞವನ್ನು ಯಾಕೆ ಮಾಡಿದ ದಶರಥ? ಅವನಿಗೆ ಮಕ್ಕಳು ಬೇಕು ಅಂತಂದರೆ ಪುತ್ರಕಾಮೇಷ್ಟಿ ಯಾಗ ಮಾಡಿದರೆ ಸಾಕಾಗ್ತಾ ಇತ್ತು ಅಂತ ನಮಗೆ ಪ್ರಶ್ನೆ ಬರುತ್ತೆ. ಅದಕ್ಕೆ ಸಂಗ್ರಹ ರಾಮಾಯಣದಲ್ಲಿ ನಾರಾಯಣ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಅದಕ್ಕೆ ಉತ್ತರವನ್ನು ನೀಡಿದ್ದಾರೆ. ದಶರಥ ಅಶ್ವಮೇಧ ಯಜ್ಞವನ್ನು ಮಾಡುವುದರ ಮೂಲಕ ತನ್ನ ಪಾಪವನ್ನೆಲ್ಲ ಕಳೆದುಕೊಂಡಂತೆ. ತನ್ನ ಪಾಪವನ್ನೆಲ್ಲ ಕಳೆದುಕೊಂಡು ಆಮೇಲೆ ಪವಿತ್ರನಾಗಿ ಮಕ್ಕಳನ್ನು ಪಡೆಯುವಂತಹ ಯೋಗ್ಯತೆಯನ್ನು ಸಂಪಾದನೆ ಮಾಡಿದ ಮೇಲೆ ದಶರಥ ಆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ. ಈ ಅಶ್ವಮೇಧ ಯಜ್ಞ ಮತ್ತು ಪುತ್ರಕಾಮೇಷ್ಟಿ ಯಜ್ಞವನ್ನು ದಶರಥ ಮಾಡಿಸಲಿಕ್ಕೆ ಅಂತ ಋಷ್ಯಶೃಂಗರನ್ನು ಕರೆದುಕೊಂಡು ಬರ್ತಾನೆ. ಯಾಕೆ ಋಷ್ಯಶೃಂಗರನ್ನೇ ಯಾಕೆ ಕರೆದುಕೊಂಡು ಬಂದ, ಏನು ಋಷ್ಯಶೃಂಗರ ವೈಶಿಷ್ಟ್ಯ ಅನ್ನುವುದನ್ನು ರಾಮಾಯಣದಲ್ಲಿ ತುಂಬ ರೋಚಕವಾಗಿ ವರ್ಣನೆಯನ್ನು ಮಾಡ್ತಾರೆ. ನಾವು ಅದನ್ನು ಆರಂಭ ಮಾಡಿದರೆ ತುಂಬ ವಿಸ್ತಾರವಾಗಿದೆ. ಹಾಗಾಗಿ ಆ ಋಷ್ಯಶೃಂಗರ ಚರಿತ್ರೆಯನ್ನು ನಾಳೆ ದಿನ ಅದರ ಚಿಂತನೆಯನ್ನು ಮಾಡೋಣ. ನಮಗೆ ಆ ಋಷ್ಯಶೃಂಗರ ರೋಚಕವಾದಂತಹ ಒಂದು ಚರಿತ್ರೆ ಒಂದು ವಾಲ್ಮೀಕಿ ರಾಮಾಯಣ ಬಾಲಕಾಂಡದಲ್ಲಿ ಮತ್ತು ಮಹಾಭಾರತ ವನಪರ್ವದಲ್ಲಿ ತುಂಬ ವಿಸ್ತಾರವಾಗಿ ಅದರ ರೋಚಕವಾದ ಚರಿತ್ರೆಯನ್ನು ನಾವು ನೋಡ್ಬೋದು. ಆ ಋಷ್ಯಶೃಂಗರ ಚರಿತ್ರೆಯಲ್ಲಿ ಅನೇಕ ಸಂದೇಶಗಳು, ಅನೇಕ ಅಪರೂಪದ ಪ್ರಮೇಯಗಳು ಎಲ್ಲವನ್ನೂ ಕೂಡ ಮಹಾಭಾರತದಲ್ಲಿ ವ್ಯಾಸರು ಅದನ್ನು ತಿಳಿಸಿಕೊಡ್ತಾರೆ. ವಾಲ್ಮೀಕಿಗಳು ರಾಮಾಯಣದಲ್ಲಿ ಅದನ್ನು ತಿಳಿಸಿಕೊಡ್ತಾರೆ. ಆ ಋಷ್ಯಶೃಂಗರ ಚರಿತ್ರೆ ಅದನ್ನು ಮತ್ತೆ ನಾಳೆ ದಿನ ಸೇರಿದಾಗ ಅದರ ಚಿಂತನೆಯನ್ನು ಮುಂದುವರಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.